ಸುಧೀಂದ್ರ ಅವರೇ, ಈಗ ಅವರೇನೋ ಒಂದಷ್ಟು ಆರೋಪಗಳನ್ನು ಮಾಡಿದ ತಕ್ಷಣ ಗ್ರಾಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ, ಡಿಸೈನ್ ಮಾಡಿಸ್ಬಿಟ್ಟಿದ್ದಾರೆ, ಕೂರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ನೀವೇನು ಪೆನ್ಸಿಲಲ್ಲಿ ರೇಖಾಚಿತ್ರ ಬರೆದಿದ್ರಾ? ಬೊಮ್ಮಾಯಿ ಪೋಸ್ಟರ್ ಹಾಕ್ಬಿಟ್ಟು PCM ಅಂತೆಲ್ಲ ಬರೆದಿದ್ರಲ್ಲ, ನೀವು ರೇಖಾಚಿತ್ರ ಬರೆದಿದ್ರ? ನೀವು ಸ್ಕ್ಯಾನ್ ಕೋಡೆಲ್ಲ ಹಾಕ್ಬಿಟ್ಟಿದ್ರಿ, ಒಂದು ಸಂಘಟನೆ ಹೇಳ್ತು ಅಂತ ಹೇಳಿ ಪ್ರೂವ್ ಆಯ್ತಾ? ಅದು 40% ಸ್ಕ್ಯಾನ್ ಪ್ರೂವ್ ಮಾಡಿದ್ರಿ ನೀವು? ಕೆಂಪಣ್ಣ ಹೇಳಿದ್ರು ನಿಜ, ಪ್ರೂವ್ ಆಯ್ತಾ? ಟೋಟಲ್ ಪ್ರೂವ್ ಮಾಡಿಬಿಟ್ರಿ ನೀವು? ನೀವು ಬರ್ದಿರಲಿಲ್ಲ ಅವತ್ತು PCM ಅಂತ? ಒಂದು ನಿಮಿಷ, ಅದು ಒಬ್ಬ ರೆಸ್ಪಾನ್ಸಿಬಲ್ ರಾಜ್ಯಾಧ್ಯಕ್ಷ ಅವರು ಹೇಳಿದಂಥ ಸ್ಟೇಟ್ಮೆಂಟ್. ನಾವು ಯಾರ್ದೋ ಈ ಥರ ಸುಮ್ಮನೆ ಹಾಕಿ ನಮ್ಮ ಮನ್ಸಿಗೆ ಬಂದಿದ್ದ ಒಂದು ಫಿಗರ್ ಬರೆದ್ಬಿಟ್ಟು ಪೋಸ್ಟರ್ ಮಾಡಲಿಲ್ಲ ಅವತ್ತಿನ ದಿನ. ಯಾರೋ ಒಬ್ಬರು ಭಾಳ ಕರ್ನಾಟಕ ಕಾಂಟ್ರಾಕ್ಟರ್ ರಾಜ್ಯಾಧ್ಯಕ್ಷ ಅಂದಮೇಲೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಇದ್ರದ್ದು ಚೇರಿನ ಘನತೆ ಗೌರವ ಇರುತ್ತೆ. ಅವ್ರು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೊಂಡು ಇಡೀ ರಾಜ್ಯಕ್ಕೆ ಏನೇನು ಕಾಂಟ್ರಾಕ್ಟರ್ ಬರ್ತಾರೆ ಅಷ್ಟೂ ಜನದ ಪ್ರತಿನಿಧಿಯಾಗಿ ಅವ್ರು ಮಾಡಿರ್ತಕ್ಕಂಥ ಒಂದು ಆರೋಪ ಅದು, ಆಯ್ತಾ? ಆ ಆರೋಪ ಅದನ್ನ ಮತ್ತೆ ಇನ್ನೊಂದ್ಸಲಿನೂ ಸಬ್ಸ್ಟಾನ್ಶಿಯೇಟ್ ಒಂದು 2-3 ಸಲ ಮಾಡಿಕೊಂಡ್ರು, ಪ್ರಧಾನಮಂತ್ರಿಗಳಿಗೆ ಬರೆದ್ರು. ಅದೆಲ್ಲ ಇಷ್ಟಾದ ಮೇಲೆ ನಮಗೆ ಒಂದು ಸಬ್ಸ್ಟಾನ್ಷಿಯಲ್ ವ್ಯಾಲ್ಯೂ ಇತ್ತು ಅವ್ರು ಹೇಳಿರ್ತಕ್ಕಂಥದ್ದು. ಹಂಗಾಗಿ ನಾವು ಅದನ್ನು ಪರಿಗಣಿಸಿದ್ವಿ. ಆಮೇಲೆ ಎಲ್ಲ ನೀವು ಅವತ್ತು ಕಾಂಟ್ರಾಕ್ಟ್ರು ಏನು ಆ ಒಂದು ಕಮ್ಯುನಿಟಿ ಇದೆ, ಕಾಂಟ್ರಾಕ್ಟರ್ ಕಮ್ಯುನಿಟಿ, ಯಾರು ಕೇಳಿದ್ರು ಅವತ್ತು ಆ ರೀತಿ ನಡೀತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇತ್ತು ಆವಾಗಿನ ಸರ್ಕಾರದಲ್ಲಿ. ಅದು ಭಾಳ ನೀಟಾಗಿ ನಡೀತಾ ಇತ್ತು. ನೋಡಿ, ನಮ್ಮ ಸ್ನೇಹಿತರು ಈಗ ಇವರು ಲೋಹಿತ್ ಅವರು ಮಾತು ಹೇಳಿದ್ರು, ನಾವು ಸರ್ಕಾರನ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀವಿ, ಎಚ್ಚೆತ್ಕೊಂಡ ಮೇಲೆ ಮಾಡಿದವತ್ತು ಅವ್ರು ಈ ಥರ ಇದನ್ನು ಕಂಪ್ಲೇಂಟ್ ಕೊಡಬಾರ್ದು ಅಂತ. ಎಚ್ಚೆತ್ಕೊಳ್ಳೋದಕ್ಕೆ ನಾನು ಹೇಳೋದು, ನೀವು ಮಾತು ಹೇಳಬೇಕು ಅಥವಾ ನೀವು ಹೇಳಿ. ತಪ್ಪು ನೋಡಿ, ತಪ್ಪೇ ಇಲ್ಲದೆ ಇರ್ತಕ್ಕಂಥ ನಮ್ಮದು ವೈಟ್ ಶೀಟ್ ಸರ್ಕಾರ ಅಂತ ಯಾರೂ ಹೇಳ್ತಾ ಇಲ್ಲ, ಯಾವ ಸರ್ಕಾರಕ್ಕೂ ಆ ರೀತಿ ಹೆಸರು ಬರೋದಿಲ್ಲ. ಆದರೆ ನೀವು ಸುಧಾರಣೆ ಏನು ಮಾಡಬೇಕು, ಸಲಹೆ ಏನು ಮಾಡಬೇಕು ಅಂತ ಕೊಡಿ. ಒಂದು ಕಡೆ ನಾನು ಪೇಜ್ 3ನಲ್ಲಿ ಅವ್ರು ಹಾಕಿರ್ತಕ್ಕಂಥ ಏನು ಇವರು ಪ್ರೈಸ್ ರೈಸ್ ಹೇಳಿದ್ರು ಅದರಲ್ಲಿ ಕೆಳಗಡೆ ಲಾಸ್ಟ್ ಪಾಯಿಂಟ್ ಒಂದು ಬರೀತಾರೆ, ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ 69,894 ಫೈಲ್ ಪೆಂಡಿಂಗ್ ಇದೆ, 47% ಸ್ಟೇಟ್ ಗೌರ್ಮೆಂಟ್ ಸ್ಟಾಫ್ ಆರ್ ಅನ್ಪ್ರೊಡಕ್ಟಿವ್. ಅಂದ್ರೆ ಕೆಲಸ ಯಾರು ಕೊಟ್ರು ಇವ್ರಿಗೆ ಫಿಗರ್? ಎಲ್ಲಿಂದ ಹೋಗ್ಲಿ? ಸಂತೋಷ ಕೊಟ್ಟಿದ್ದಾರೆ, ಬಹಳ ಸಂತೋಷ. ಬಂತು 47% ಹೆಂಗ್ ಡಿಸೈಡ್ ಮಾಡಿದ್ರಿ? 49% ಜನ ಕೆಲಸ ಮಾಡಕ್ಕೆ ಆಗಲ್ಲ, ಅವ್ರ ಕೆಲಸ ಬರೆದಿರೋರು, ಅನ್ಪ್ರೊಡಕ್ಟಿವ್ ಕೆಲಸವೇ ಇದು ನಮ್ಮ ರಾಜ್ಯ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಅವಮಾನ ಮಾಡ್ದಂಗ ಆಗ್ಲಿಲ್ವಾ? 47% ಹೆಂಗ್ ಬರೆದ್ರಿ? 69,894 ಫೈಲ್ ಪೆಂಡಿಂಗ್ ಇದೆ ಅಂತ ಬರೆದು ಬಿಟ್ಟಿದ್ದಾರೆ ಆ ರಿಪೋರ್ಟ್ ಅಲ್ಲಿ. ಯಾರು ಹೇಳಿದ್ರು? ಇವಾಗ ಸಂತೋಷ ಇದ್ರೆ ಸಂತೋಷ, ನಾನು ಹೇಳ್ತಾ ಇರೋದು ಇದ್ರೆ ಅದನ್ನು ಸರಿ. ಅವಾಗ ಇವ್ರೇನು ಹೇಳಿದ್ರು, ನಿಮ್ಮನ್ನು ನಾವು ಎಚ್ಚೆತ್ಕೊತಾ ಇದೀವಿ. ಹೌದು, ಅದೇನಾದ್ರು ಸತ್ಯ ಆಗಿದ್ದ ಪಕ್ಷದಲ್ಲಿ ನಾವು ಅದು ಹೌದು. ಯಾವ್ದಾರು ಒಂದು ಸರ್ಕಾರದಲ್ಲಿ 47% ಸರ್ಕಾರಿ ಇವರು ಕೆಲಸ ಮಾಡ್ತಿಲ್ಲ, ಅದು ನಿಜವಾಗ್ಲೂ ಅದು ಎಚ್ಚರಿಕೆಯ ಗಂಟೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಹೂ ಟೋಲ್ಡ್ ಯು? ಯಾವ ರಿಪೋರ್ಟ್ ಆಧಾರದ ಮೇಲೆ? ನಿಮ್ಗೇನೋ RTI ಡೇಟಾ ಇದೆಯಾ? ಹೋಗ್ಲಿ, ಇವತ್ತು RTI ಇದೆ, RTI ಡೇಟಾ ಹಾಕ್ಬಿಟ್ಟು ತಗೊಂಡಿದ್ದೀರಾ? ಅಫಿಷಿಯಲ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ? ಲೋಕಾಯುಕ್ತ ರಿಪೋರ್ಟ್ ಇದೆಯಾ? CAG ರಿಪೋರ್ಟ್ ಇದೆಯಾ? ಒಂದು ತೋರಿಸಿ, ಒಪ್ಕೋತೀನಿ ನಾನು. ಅಧಿಕೃತವಾಗಿ ನೀವೆಲ್ಲ ಝೀರೋ ಫೈಲ್ ಪೆಂಡಿಂಗ್ ಅಂತ ಆ ಥರ ನಾನು ನೋಡಿ, ಯಾವ ಸರ್ಕಾರದಲ್ಲೂ ಝೀರೋ ಫೈಲ್ ಪೆಂಡಿಂಗ್ ಇರಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ದಟ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಆದ್ರೆ 69,894 ಫಿಗರ್ ನಿಮ್ಗೆ ಎಲ್ಲಿಂದ ಬಂತು? ಹೆಂಗ್ ಕೊಟ್ರಿ? ಇಡೀ ರಾಜ್ಯದಲ್ಲಿ ಇಷ್ಟು ಫೈಲ್ ಯಾವ ಆಧಾರದ ಮೇಲೆ? ಈ ನಾನು ನಿಮಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಇದನ್ನ ಈ ವಿಷಯವಾಗಿ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದಾಗ, ಸರ್, ಇಡೀ ರಾಜ್ಯದಲ್ಲಿ ಮೇಜರ್ ಫೈಲ್ಸ್ ನಾನು ಹೇಳ್ತಾ ಇರೋದು DSP ಅಂದರೆ SP ತಹಶೀಲ್ದಾರ್ ಲೆವೆಲ್ ಆ್ಯಂಡ್ ಅಬವ್ ಫೈಲ್ಸ್, ಅದ್ರ ಕೆಳಗಡೆಗೆಲ್ಲ ಲೆಕ್ಕ ತಗೊಂಡ್ರೆ ಅದು ಇದಕ್ಕೆ ಹೋಗ್ಬಿಡತ್ತೆ. ಹಿಂಗೊಂದು ಫಿಗರ್ ನಿಮ್ಮ ಸರ್ಕಾರನೇ ಅಲ್ಲ ಸರ್, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಈ ರೀತಿ ಇಷ್ಟು ಪೆಂಡಿಂಗ್ ಇದೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನೀವು RTI ಹಾಕಿದ್ರು ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಇದು ಇಲಾಖಾವಾರು. ನೀನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೇಳಿ, ಅದರಲ್ಲಿ ಬೇಕಾದ್ರೆ ಕೊಡ್ಬೋದು. ಹೋಮ್ ಗೃಹ ಇಲಾಖೆಯಲ್ಲಿ ಹಿಂಗೆ ಆಯ್ತು, RTI ಹಾಕ್ಬಿಟ್ಟು ಕಲೆಕ್ಟ್ ಮಾಡಿದ್ರೆ ತೋರಿಸಿ, ಅದನ್ನ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಹೇಳ್ತಾರೆ ಸುಮ್ಮನೆ ಕೂತ್ಕೊಂಡು ಒಂದು ಫಿಗರ್ ಎಸ್ಬಿಟ್ರೆ ಈಗ ಲೋಹಿತ್ ರೈಸ್ ಮಾಡಿದ ಒಂದೆರಡು ಕ್ವಶನ್ ಸ್ಕಿಪ್ ಮಾಡಿಬಿಟ್ರೆ ನೀವು. ಬೆಲೆ ಏರಿಕೆ ಬಗ್ಗೆ ಹೇಳಿದ್ರು, ಹಾಲಿಂದ ಹಿಡಿದು ಬಸ್ ಚಾರ್ಜ್ ಜಾಸ್ತಿ ಆಗಿರೋದು, ಬೆಲೆ ಏರಿಕೆಗೂ, ಜನನ ಮರಣ ಪ್ರಮಾಣ ಪತ್ರ, ಈಗ ನೀವು ದಾಖಲೆ ಕೊಟ್ಟಿರೋದು ಬಿಟ್ಬಿಟ್ರೆ ನೀವು. ಹೌದು, ಪಿಕ್ ಅಂಡ್ ಚೂಸ್. ನಿಮ್ದು ಬೆಲೆ ಏರಿಕೆ ಬಗ್ಗೆನೂ ಮಾತಾಡ್ತೀನಿ. ಖಂಡಿತ ಆಗಿದೆ, ಬೆಲೆ ಏರಿಕೆ ಖಂಡಿತ ಆಗಿದೆ. ಆದ್ರೆ ಎಲ್ಲಾ ಬೆಲೆ ಏರಿಕೆಗಳಿಗೂ ನಮಗೆ ಸಬ್ಸ್ಟಾನ್ಶಿಯೇಷನ್ ರೀಸನ್ ಇದೆ. ಆಮೇಲೆ ಇದು ಬೆಲೆ ಏರಿಕೆ ಇವ್ರೇನು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಇವ್ರಿಗೊಂದು ಚೂರು ಬೆರಳು ಹಾಕೊಂಡು ಬೆಲೆ ಏರಿಕೆ ಯಾವ ರೀತಿ ಅಂತ ತೋರಿಸ್ಕೊಳ್ಳಿ.
ಇವ್ರ ಸರ್ಕಾರ ಏನು ಮಾಡಿದೆ ಅಂತ ತೋರಿಸ್ಕೊಳ್ಳಿ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ತೋರಿಸ್ಕೊಳ್ಳಿ. ಯಾವ ಜನಾಕ್ರೋಶ ಇದನ್ನು ಮಾಡಿದ್ರು, ಅವತ್ತಿನ ದಿನಾನೇ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಒಟ್ಟಲ್ಲೇ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಅದಕ್ಕೆ ಜನಕ್ಕೆ ಇದಾಗಲ್ವಾ? ಸಬ್ಸಿಡಿ, ಇವತ್ತು ನಾವು ಸಬ್ಸಿಡಿ ಕೊಟ್ಟು ಬೆಲೆ ಜಾಸ್ತಿ ಮಾಡಿದ್ದೀವಿ, ಗ್ಯಾರಂಟಿಗಳು ಕೊಟ್ಟು ಬೆಲೆ ಜಾಸ್ತಿ ಮಾಡಿದ್ದೀವಿ. ಈ ಮುಂದೆ ಸಿಲಿಂಡರ್ ನಾವು ತಗೊಂಡ್ರೆ 270 ರೂಪಾಯಿ 280 ರೂಪಾಯಿ ನಮಗೆ ವಾಪಸ್ ಬರೋದು, ನನಗೆ ಬರ್ತಾ ಇತ್ತು. ಅದನ್ನ ಏನು ಇಲ್ಲ, ಈಗ ಸಡನ್ ಆಗಿ ಅಷ್ಟೇ ಅದು ನಿಲ್ಸಿದೀವಿ ಅಂತ ಒಂದು ಅಧಿಕೃತ ಮಾಹಿತಿ ಇಲ್ಲ, ಒಂದು ಅಧಿಕೃತ ಸ್ಟೇಟ್ಮೆಂಟ್ ಇಲ್ಲ. ಬಟ್ ಇವತ್ತು ಯಾರಿಗೂ ಸಬ್ಸಿಡಿ ಯಾಕೆ? ಅಲ್ಲ, 2014ರಲ್ಲಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. 2014ರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ಟ್ರೈನಿನ ಬೆಲೆ, ಎಕ್ಸ್ಪ್ರೆಸ್ ಟ್ರೈನ್ ಅಂದ್ರೆ ಆರ್ಡಿನರಿ ಎಕ್ಸ್ಪ್ರೆಸ್ ಕ್ಲಾಸ್ ನಾನು ಹೇಳ್ತಾ ಇರೋದು, ಬೆಲೆ 70 ರೂಪಾಯಿ ಇತ್ತು, 70 ರೂಪೀಸ್ ಇತ್ತು. ಇವತ್ತು 110 ರೂಪಾಯಿ ಇದೆ. ಈ 10 ವರ್ಷದಲ್ಲಿ ಅಧಿಕೃತವಾಗಿ ರೈಲ್ವೆ ಬೆಲೆ ಒಂದ್ಸಲಿನೂ ಜಾಸ್ತಿ ಆಗಿಲ್ಲ. ಅಂದ್ರೆ ನಾವು ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿ ಒಂದ್ಸಲಿನೂ ಚೆಕ್ ಮಾಡಿ. ನಾನು ಹೇಳ್ತಾ ಇರೋದು ಸುಳ್ಳು ಆದ್ರೆ ದಯವಿಟ್ಟು ತಾವೇ ಪರಿಶೀಲಿಸಿ. 70 ರೂಪಾಯಿ ಇದ್ದಿದ್ದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಟ್ರೈನಿನ ಬೆಲೆ ಇವತ್ತು 100 ರೂಪಾಯಿ, 105, 106 ಅದೇ ಇದಾಗಿದೆ. ಹಿಂಗ್ ಜಾಸ್ತಿ ಆಯ್ತು 35 ರೂಪಾಯಿ. ನೀವೇನಾರು ಅಧಿಕೃತವಾಗಿ ಮಾಡಿ, ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದೀರಾ? ಇದು ಜನಕ್ಕೆ ಟೋಪಿ ಆಗ್ತಕ್ಕಂಥ ವಿಷಯ. ಇದು ಬೆಲೆ ಏರಿಕೆ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡಬೇಕು ಅಂತ ಅವ್ರದ್ದು ವಾದ. ಅಂದರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ BJP ಬೆಲೆ ಏರಿಕೆ ಮಾಡಿದ್ರು ಅಂತ ನಾವು ಮಾಡಿದ್ದೀವಿ, ನಮ್ಮ ಕಾರಣಗಳಿದೆ. ನಾನು ಅದ್ರ ಗ್ಯಾರಂಟಿ ಕೊಟ್ಟಿದ್ದೀನಿ ಕಣ್ರಯ್ಯ, 2000 ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದೀನಿ, ಅಕ್ಕಿದು ಹೇಳಿದ್ದೀನಿ ನಾನು, ನಿರುದ್ಯೋಗಿಗಳಿಗೆ ದುಡ್ಡು ಭತ್ಯೆ ಕೊಡ್ತಾ ಇದ್ದೀನಿ ನಾನು, ಎಲೆಕ್ಟ್ರಿಸಿಟಿಗೆ ನಾನು ಒಂದು ಹೆಚ್ಚು ಕಡಿಮೆ 600 ರೂಪಾಯಿ 700 ರೂಪಾಯಿ ಒಂದು ಮನೆಗೆ ಬಿಲ್ ಬರುತ್ತೆ, ಅದು ಕಟ್ಸ್ಕೊಳ್ತಾ ಇಲ್ಲ ನಾನು. ಇಷ್ಟು ಮಾಡಿದ್ದೀನಿ, ಮಾಡಿ ಅಲ್ಲೋ ಇಲ್ಲೋ ಮಾಡಿದ್ದೀನಿ. ನೀವು ಬೆಲೆ ಏರಿಕೆ ಮಾಡಿಲ್ಲ, ಸಿಲಿಂಡರ್ ಬೆಲೆ ಎಲ್ಲಿಗೆ ತೊಗೊಂಡು ನಿಲ್ಲಿಸಿದ್ರಿ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಯಾರು ಮಾಡಿದ್ದು? ಇಸ್ ಕ್ವಶನ್. ಸರ್, ಅವರು ಕಾಂಗ್ರೆಸ್ ಸರ್ಕಾರ ಏನು 2 ವರ್ಷದಲ್ಲಿ ಅಸಮರ್ಪಕವಾಗಿ ಈ ರೀತಿ ಅತಿ ಹೆಚ್ಚು ಒಂದು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಒಂದು ಅವ್ರ ಬದುಕಿಗೆ ಬರೆ ಇಡೋಂಥ ಒಂದು ಆದೇಶ ಅಥವಾ ಅವರು ಯೋಜನೆಗಳು ಮಾಡಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಅಮಾನವೀಯ ಅಂತಲೇ ಹೇಳ್ಬೋದು. ಇದು ಸಾಮಾನ್ಯ ಜನರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು, ಫಾರ್ ಎಕ್ಸಾಂಪಲ್ ರೈತರಾಗಿರ್ಬೋದು, ಇವತ್ತು ಕಾರ್ಮಿಕರಾಗಿರ್ಬೋದು, ಯಾರೂ ಸಹ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಮರಣ ಪತ್ರ ತಗೊಳ್ಳೋದಕ್ಕೆ ಇದ್ದಂಥದ್ದು 2 ರೂಪಾಯಿ, ಇವತ್ತು ಇವ್ರು 20 ರೂಪಾಯಿ ಮಾಡ್ತಾರೆ ಅಂತಂದ್ರೆ ಇದು ಯಾವ ರೀತಿ ನ್ಯಾಯ? ಆಮೇಲೆ ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಂಡ್ರೆ 10 ರೂಪಾಯಿ 20 ರೂಪಾಯಿ ಆಗಿದೆ. ಇದು ಈ ರೀತಿ ನಾವು ವ್ಯತ್ಯಾಸಗಳು 2 ರೂಪಾಯಿ ಇದ್ದು ಮಾಡಲಿ ಸರ್, 5 ರೂಪಾಯಿ ಮಾಡಲಿ, 6 ರೂಪಾಯಿ ಮಾಡಲಿ ಇವತ್ತಿನ ಸಂದರ್ಭಕ್ಕೆ ತಕ್ಕಂಗೆ. ಬಟ್ ಏಕಾಏಕಿ 20 ರೂಪಾಯಿ ಮಾಡ್ತಾರೆ, 100% ಜಾಸ್ತಿ ಮಾಡ್ತಾರೆ ಅಂದ್ರೆ, 10% ಜಾಸ್ತಿ ಮಾಡ್ತಾರೆ ಅಂದ್ರೆ, ದಿಸ್ ಇಸ್ ತುಂಬಾ ಅಂದ್ರೆ ತುಂಬಾ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಇವರ ಒಂದು ದುರಾಡಳಿತನ. ಫೈನ್. ನಾನು ಅಖಾಡ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್.